ಸ್ಥಿರತೆ ಉತ್ತೇಜನ ಅಥವಾ ಪ್ರೋತ್ಸಾಹಕ್ಕಿಂತಲೂ ಮಿಗಿಲು. ಪ್ರೋತ್ಸಾಹ ಸ್ವಲ್ಪ ಸಮಯದ ಬಳಿಕ ಕಡಿಮೆ ಆಗ್ಬೋದು, ಆದ್ರೆ ಸ್ಥಿರತೆ ಇದು ನಿಮ್ಮ ಜೀವನವನ್ನ ಕಟ್ಟುತ್ತದೆ. ಒಂದೇ ಸಾರಿಗೆ ನಿಮ್ಮ ಶಕ್ತಿ ಬುದ್ಧಿ ಬೆಳೆಸಿ ಯಾವ್ದಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ನೀವು ಬೆಳೆಯೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾವು ಮಸಲ್ನ ಬಿಲ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಜಿಮ್ಮಿಗೆ ಒಂದೇ ಸತಿ ಹೋಗಿ 10 ದಿವಸದ ವರ್ಕೌಟ್ ಒಂದೇ ಸತಿ ಮಾಡಿದ್ರೆ ನಮಗೆ ಮಸಲ್ ಬರುತ್ತಾ? ಇಲ್ಲ. ಸ್ಥಿರತೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ನಾವು ಹೋಗಿ ಮಾಡಿದಾಗ ಅದನ್ನ ನಾವು ಬಿಲ್ಡ್ ಮಾಡಬಹುದು. ಹಾಗೆ ಪದೇ ಪದೇ ನಿಮ್ಮ ಬುದ್ಧಿಮತ್ತೆ ಸ್ಥಿರತೆ ತೋರಿಸೋದ್ರಿಂದ ಬೆಳೆಯುತ್ತೀರಿ. ನಿಮ್ಮನ್ನ ಎಲ್ಲರೂ ಅಲಕ್ಷ್ಯ ಮಾಡಿದ್ರು, ನಿಮಗೆ ಬೇಸರವಾದ್ರೂ ನೀವು ಸ್ಥಿರಚಿತ್ತರಾಗಿರ್ಬೇಕು. ಆಗ ನಿಮ್ಮ ಬೆಳವಣಿಗೆ ಸಾಧ್ಯ. ಇನ್ನೊಬ್ಬರ ಉತ್ತೇಜನ ನಿಮಗೆ ಮುಂದುವರಿಯಲು ಬೇಕಾಗಬಹುದು, ಆದರೆ ಸ್ಥಿರತೆ ನಿಮ್ಮನ್ನ ಸಾಧನೆಯೆಡೆಗೆ ಕೊಂಡೊಯ್ಯುತ್ತದೆ. ನಿಮ್ಮ ಬರವಣಿಗೆಯನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಸೂಕ್ತ ಮನಸ್ಸು ನಿಮ್ಮನ್ನು ಸ್ಥಿರತೆಯೆಡೆಗೆ ಕೊಂಡೊಯ್ಯುತ್ತದೆ. ಇನ್ನೊಬ್ಬರ ಉತ್ತೇಜನ ಪ್ರೋತ್ಸಾಹಕ್ಕಾಗಿ ಕಾಯಬೇಡಿ, ನಿಮ್ಮ ತನವನ್ನ ತೋರಿಸಿ. ಉತ್ತೇಜನ ಮಾಡಲಾರದದ್ದನ್ನ ಸ್ಥಿರತೆ ಮಾಡುತ್ತದೆ. ನಿಧಾನವೇ ಪ್ರಧಾನ.